ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ನಾವಿಬ್ರು ದೂರ ಆಗೋದೇ ಒಳ್ಳೇದು. ನನಗ್ ಬಲವಂತ ಮಾಡ್ಬೇಡಿ, ನನಗೆ ಮದ್ವೆ ಇಷ್ಟ ಇಲ್ಲ. ಈ ಯುಕ್ತ ಯಾಕಾಗಂದ್ಲು? ಇಷ್ಟು ವರ್ಷ ಪ್ರೀತಿ ಮಾಡಿ ಪ್ರೀತಿಲಿ ಇಷ್ಟೆಲ್ಲ ಮುಂದುವರೆದು ಮನಸ್ಸು ಮೈನ ಹಂಚ್ಕೊಂಡ್ಮೇಲೆ ಯಾಕೆ ಯುಕ್ತ ಮದುವೆ ಬೇಡ ಅಂದ್ಬಿಟ್ಲು? ಈ ಯಶ್ನ ಹೇಗ್ ಮಾತಾಡ್ಸೋದು? ಅಷ್ಟೆಲ್ಲ ಅವ್ನ ಮೈ ಮೇಲೆ ಬಿದ್ದು ನಾನೇ ಅವ್ನು ಬೇಕು ಅಂತ ಹೋದ್ರೆ ದೂರ ದೂರ ತಳ್ತಾನೆ. ಅದೇ ಆ ಶ್ರುತಿನ ಇವನೇ ಹುಡ್ಕೊಂಡೋಗಿ ಮಾತಾಡಿಸ್ತಾನೆ. ಈ ಹುಡುಗರು ಬುದ್ಧಿನೇ ಅರ್ಥ ಆಗಲ್ಲ. ಯಾವಾಗ್ಲೂ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಎಣ್ಣೆಗೆ ಆಸೆ ಪಡ್ತಾರೆ. ಛೇ, ಯಪ್ಪ ಯಪ್ಪ, ಈ ಮಕ್ಳಿಗೆ ವಯಸ್ಸಿಗೆ ಬಂದ್ರೆ ತಲೆನೇ ನಿಲ್ಲಲ್ಲ. ಮುಖದಲ್ಲಿ ಮೀಸೆ ಬರ್ಲಿಲ್ಲ ಅಂದ್ರು ಪ್ರೀತಿ ಪ್ರೇಮ ಅಂತ ಎತ್ತ ಅಪ್ಪ ಅಮ್ಮಂಗೆ ಹೊಟ್ಟೆ ಉರಿಸ್ತಾರೆ. ಇವಳು ನೋಡು, ತಟ್ಟೆಲ್ ಅನ್ನ ಹಾಕೊಂಡು ತಿಂದಲೇ ಕೂತಿದ್ದಾಳೆ. ಎಷ್ಟು ಕೊಬ್ಬು! ಟೈಮ್ ಮಾಡಿಕ್ತೀವಲ್ಲ, ಅದಕ್ಕೆ ಅನ್ನದ ಬೆಲೆ ಎಲ್ಲಿ ಗೊತ್ತಾಗ್ಬೇಕು. ಅಮ್ಮ, ಯಾಕೆ ಹಿಂಗ ಆಡ್ತಿದ್ಯಾ? ನಾವೇನು ಈ ಮನೇಲಿ ನೆಮ್ಮದಿಯಾಗಿರ್ಬೇಕಾ ಬೇಡ್ವಾ? ಹೂ ಕಣಪ್ಪ, ಈ ಮನೆ ನೆಮ್ಮದಿ ಹಾಳು ಮಾಡ್ತಿರೋದು ನಾನೇ. ಈ ಮನೆ ಬೆಳಗ್ಲಿ, ನನ್ ಮಕ್ಳು ಉದ್ಧಾರ ಆಗ್ಲಿ ಅಂತ ಹಗ್ಲು ರಾತ್ರಿ ತಲೆ ಕೆಡ್ಸ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿದ್ದೀನಿ ಅಲ್ವಾ? ನನ್ನ ಮದುವೆ ವಿಚಾರನ ನೀವ್ ಹೇಗೆ ಡಿಸೈಡ್ ಮಾಡ್ತೀರಾ? ನನ್ಗೂ ಬುದ್ಧಿ ಇದೆ, ನಾನು ಮೇಜರ್. ನನ್ನ ಲೈಫ್ ಡಿಸಿಷನ್ ನಾನೇ ತಗೊಳ್ತೀನಿ. ನಿಂಗೆ ಚಡ್ಡಿ ಹಾಕೊಳಕ್ ಬರ್ತಿರ್ಲಿಲ್ವಲ್ಲ ಅವಾಗಿಂದನು, ಈಗ ಬಿಸಾಕ್ ಹೋಗ್ತಿಲ್ಲ ಚಡ್ಡಿನ ಒಗ್ಯಕ್ಕೆ. ಅಲ್ಲಿವರೆಗೂ ನಾನು ನಿನ್ನ ನೋಡಿದೀನಿ. ನಾನು ನಿನ್ನ ಅಮ್ಮ, ಎಲ್ಲ ಕೇಳೋ ರೈಟ್ಸು ನನಗಿದೆ. ತಿಂದು ಎದ್ದು ಹೋಗು. ಮೇಜರ್ ಅಂತೆ ಮೇಜರ್. ನೀನ್ ಹೀಗೆ ಮಾಡ್ತಿದ್ರೆ ನನ್ನ ಅಪ್ಪಂಗೆ ಹೇಳ್ತೀನಿ, ಈ ಮದ್ವೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಜೊತೆ ಇಷ್ಟು ದಿನ ನಾನು ಹೇಗಿದ್ದಾಯ್ತೋ, ನಿಮ್ಮ ಅಪ್ಪನ ತಲೆಯಲ್ಲಿ ನಯ ಪೈಸಾ ಒಂಚೂರು ಬುದ್ಧಿನೇ ಇಲ್ಲ. ಕೋಲೆ ಬಸವಣ್ಣನ ತರ ಅವ್ರ ಅಮ್ಮನ ಮಾತು ಕಟ್ಕೊಂಡು ದುಡ್ದಿದ್ನೆಲ್ಲ ದುಡ್ಡು ತಗೊಂಡಾಗ ಅವ್ರಿಗೆ ಕೊಡ್ತಿದ್ರು. ಆ ದುಡ್ಡನ್ನ ಅಣ್ಣ ಅದಕ್ಕೆ ಮಕ್ಳೆಲ್ಲ ತಿಂದು ತೇಗಿದ್ರು. ನಿಮ್ಮ ಅಪ್ಪಂಗೆ ಬುದ್ಧಿ ಹೇಳಿ ಆ ಮನೆಯಿಂದ ಹೊರಗೆ ಕರ್ಕೊಂಬಂದು ಸಂಸಾರ ಮಾಡಿ ನಿಮ್ಮನ್ನೆಲ್ಲ ಇಷ್ಟು ಬೆಳೆಸೋ ಅಷ್ಟೊಳಗಡೆ ಈ ಪಾಡಾಗಿದೆ. ಈಗ ನಿನ್ ಮದ್ವೆ ಅನ್ನೋ ನಾಟಕ ಶುರುವಾಗಿದೆ. ಇಷ್ಟ ಇಲ್ದಿರೋ ಮದುವೆ ಯಾರಾಗ್ತಾರೆ? ಅಪ್ಪ ದೊಡ್ಡಪ್ಪ ಇಬ್ರು ಕರ್ಸಿ ಮಾತಾಡ್ತೀನಿ. ನನ್ಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಓಹೋ, ನೀನ್ ಮಾತಾಡ್ತಿರೋದಲ್ಲ ಕಣೋ, ನಿನ್ ತಲೆ ಒಳಗಡೆ ಊಸ್ರು ಬಳಿ ಕೂತಿದಳಲ್ಲ ಅವಳು ಮಾತಾಡಿಸ್ತಾ ಇರೋದು.